ಪವಿತ್ರ ಗೌಡ ಮನೆಯಲ್ಲಿ ದರ್ಶನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ವಸ್ತುಗಳು ಸಿಕ್ಕಿವೆ, ಕೆಲವೊಂದಷ್ಟು ನೆನಪಿನ ಕಾಣಿಕೆಗಳು ಕೂಡ ಸಿಕ್ಕಿವೆ. ಹಾಗೆ ದರ್ಶನ್ ಬಳಸ್ತಾ ಇದ್ದಂತಹ ಒಳ ಉಡುಪುಗಳನ್ನ ಕೂಡ ಪೊಲೀಸರು ಸಾಕ್ಷ್ಯಗಳನ್ನಾಗಿ ಮಾಡ್ಕೊಂಡಿದ್ದಾರೆ, ಜಪ್ತಿ ಮಾಡ್ಕೊಂಡಿದ್ದಾರೆ. ಪವಿತ್ರ ಗೌಡ ಮನೆಯಲ್ಲಿ ಇದ್ದಂತಹ ದರ್ಶನ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ. ಪವಿತ್ರ ಮನೆಯಲ್ಲಿ ದರ್ಶನ್ ಹೇರ್ ಸ್ಯಾಂಪಲ್ ಕೂಡ ಪತ್ತೆಯಾಗಿದೆ. ಒಳ ಉಡುಪು, ಹೇರ್ ಸ್ಯಾಂಪಲ್ ಇದೆಲ್ಲವನ್ನೂ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಹೇರ್ ಸ್ಯಾಂಪಲ್ಗಳನ್ನು ಹಾಗೆ ಒಳ ಉಡುಪುಗಳನ್ನು ಕೂಡ FSLಗೆ ಕಳುಹಿಸಲಾಗುತ್ತೆ. ಅಂದರೆ ಇವರಿಬ್ಬರ ನಡುವಿನ ಸಂಬಂಧನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಅಥವಾ ಇವರಿಬ್ಬರು ಕೂಡ ಲಿವ್ ಇನ್ ಟುಗೆದರ್ನಲ್ಲಿ ಇದ್ದರೂ ಇವರಿಬ್ಬರಿಗೂ ಕೂಡ ಸಂಬಂಧ ಇತ್ತು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುತ್ತಾರೆ. ಅದು ಪ್ರೊಸೀಜರ್, ಸೊ ಒಂದು ಇನ್ವೆಸ್ಟಿಗೇಷನ್ನ ಒಂದು ಭಾಗ. ಸೊ ಹಾಗಾಗಿ ಸಹಜವಾಗಿ ಇವರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವರ ಮೇಲಿರುವಂತಹ ಆರೋಪ A1 A2. ಸೊ ಹಾಗಾಗಿ ಜೊತೆಗೆ ಇವರಿಬ್ಬರು ನಡುವೆ ಸಂಬಂಧ ಇತ್ತು, ಇವರಿಬ್ಬರು ಕೂಡ ಲಿವ್ ಇನ್ ಟುಗೆದರ್ನಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಸಾಕ್ಷ್ಯಗಳು. ಇನ್ನು ದರ್ಶನ್ ನೆನಪಿನ ಕಾಣಿಕೆಗಳ ತಾಣವಾಗಿತ್ತು ಪವಿತ್ರ ಗೌಡ ಮನೆ. ಮೆಜೆಸ್ಟಿಕ್ ಚಿತ್ರದ 20ನೇ ವರ್ಷದ ನೆನಪಿನ ಕಾಣಿಕೆ ಕೂಡ ಪವಿತ್ರ ಗೌಡ ಮನೆಯಲ್ಲಿತ್ತು. ಕಾಟೇರ ಚಿತ್ರದ 50ನೇ ದಿನದ ನೆನಪಿನ ಕಾಣಿಕೆ ಕೂಡ ಪವಿತ್ರ ಗೌಡ ಮನೆಯಲ್ಲೇ ಸಿಕ್ಕಿದೆ. ಹಲವು ಕಾರ್ಯಕ್ರಮಗಳ ನೆನಪಿನ ಕಾಣಿಕೆಗಳು ಜೊತೆಗೆ ಪ್ರಶಸ್ತಿಗಳು, ದರ್ಶನ್ ನೆನಪಿನ ಕಾಣಿಕೆಗಳನ್ನ ಈಗ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪವಿತ್ರ ಗೌಡ ಮನೆಯಲ್ಲಿ ಇದ್ದಂತಹ ದರ್ಶನ್ಗೆ ಸಂಬಂಧಪಟ್ಟಂತಹ ವಸ್ತುಗಳು ಇವೆಲ್ಲವೂ ಕೂಡ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಬಹುಶಃ ಇನ್ವೆಸ್ಟಿಗೇಷನ್ ಒಂದು ಭಾಗ. ಸೊ ಹಾಗಾಗಿ ಮನೆ ಮಹರ್ಜರ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳನ್ನ ಈಗ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ. ಶಿವಪ್ರಸಾದ್. ರೆಹಮಾನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಲಿವಿಂಗ್ ರಿಲೇಷನ್ಶಿಪ್ ಸಂಬಂಧ ಆಗಿರ್ಬೋದು, ಅವರ ನಡುವಿನ ಸಂಬಂಧಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅವರಿಬ್ಬರ ನಡುವಿನ ಸಂಬಂಧವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗಿರುತ್ತೆ, ಪೊಲೀಸರ ಹೊಣೆಗಾರಿಕೆ ಕೂಡ ಆಗಿರುತ್ತೆ. ಈ ನಿಟ್ಟಿನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡರ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟಂತೆ RR ನಗರದಲ್ಲಿರ್ತಕ್ಕಂಥ ಪವಿತ್ರ ಗೌಡ ಮನೆಯಲ್ಲಿ ಕೂಡ ಹಲವು ವಸ್ತುಗಳನ್ನು ಈಗಾಗಲೇ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದರ್ಶನ್ ರವರಿಗೆ ಸಂಬಂಧಪಟ್ಟಂತೆ ಅವರ ಕೆಲವು ಚಲನಚಿತ್ರಗಳಿಗೆ ಸಂಬಂಧಪಟ್ಟಂತೆ 20ನೇ ವರ್ಷಾಚರಣೆಯ ಮೆಜೆಸ್ಟಿಕ್ ಚಿತ್ರದ 20ನೇ ವರ್ಷಾಚರಣೆಯ ಸಂಭ್ರಮಾಚರಣೆಗೆ ನೀಡಿದಂತಹ ನೆನಪಿನ ಕಾಣಿಕೆ ಆಗಿರ್ಬೋದು, ಅಷ್ಟೇ ಅಲ್ಲದೆ ಕಾಟೇರ ಚಿತ್ರದ 50ನೇ ದಿನದ ನೆನಪಿನ ಕಾಣಿಕೆ, ಇವೆಲ್ಲವುಗಳನ್ನು ಕೂಡ ಪವಿತ್ರ ಗೌಡ ಮನೆಯಲ್ಲೇ ದರ್ಶನ್ ಇಟ್ಟಿದ್ರು. ಇದೆಲ್ಲವನ್ನೂ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಮನೆಯ ಬೆಡ್ರೂಮ್ನಲ್ಲೂ ಕೂಡ ದರ್ಶನ್ರ ಒಳ ಉಡುಪುಗಳು ಹಾಗೂ ಹೇರ್ ಸ್ಯಾಂಪಲ್ಸ್ ಅನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಪವಿತ್ರ ಗೌಡ ಮನೆಯಲ್ಲಿ ದರ್ಶನ್ ರವರ ವಸ್ತುಗಳನ್ನು ಜಪ್ತಿ ಮಾಡಿರೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅವರಿಬ್ಬರ ನಡುವಿನ ಸಂಬಂಧವನ್ನು ಕೂಡ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗಿದೆ. ಈ ಎಲ್ಲ ಅಂಶಗಳನ್ನು ಕೂಡ ಈಗಾಗಲೇ ಪೊಲೀಸರು ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.